ಅದು ಐಟಿ ಕಂಪನಿಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಗಳಲ್ಲಿ ಒಂದು. ಆದರೆ ಆ ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತ 1 ತಿಂಗಳಿಂದ ಮುಚ್ಚಲಾಗಿದೆ. ಇದರಿಂದ ಜನ ಮತ್ತೊಂದು ರಸ್ತೆಯಿಂದ ಪ್ರಯಾಣಿಸ್ತಾ ಇದ್ದಾರೆ. ಆದರೆ ಆ ರಸ್ತೆ ಹೇಗಿದೆ ಅಂದ್ರೆ ಯಾವುದೋ ಗುಡ್ಡಗಾಡಲ್ಲಿ ನಡೆಯೋ ಮಡ್ ರೇಸ್ ನಂತಿದೆ. ಬೆಂಗಳೂರಿನ ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ವಾಹನ ಸಂಚಾರವು ನರಕವನ್ನು ನೋಡ್ತಾ ಇದ್ದಾರೆ. ಮಣ್ಣಿನ ರಸ್ತೆಗಳಲ್ಲಿ, ಕಾಲುವೆಗಳಲ್ಲಿ ಇಲ್ಲಿನ ವಾಹನ ಸವಾರರು ಎದ್ದು ಬಿದ್ದು ಓಡಾಟ ಮಾಡತಕ್ಕಂತ ಇಲ್ಲಿ ಕಾಮನ್ ಆಗೋಗಿದೆ. ಬೆಂಗಳೂರಿನ ಮಾನ ಕಳೆದ ಪಣತ್ತೂರು ಮುಖ್ಯ ರಸ್ತೆ ಗುಡ್ಡಗಾಡು ರೇಸ್ನಂತಾದ ಬೈಕ್ ಸವಾರರ ಸ್ಥಿತಿ. ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಬದಲಾಗಿದೆ. ಆದರೆ ರಾಜಧಾನಿಗೆ ಹಿಡಿದಿರುವ ರಸ್ತೆ ಗುಂಡಿ ಗ್ರಹಚಾರ ಅದ್ಯಾವಾಗ ತಪ್ಪುತ್ತೋ ಗೊತ್ತಿಲ್ಲ. ಪಣತ್ತೂರು ಮುಖ್ಯ ರಸ್ತೆಯಿಂದಾಗಿ ಮತ್ತೆ ರಾಜಧಾನಿಯ ಮಾನ ಹರಾಜಾಗಿದೆ. ಗುಡ್ಡಗಾಡು ರೇಸ್ನಂತೆ ಬೈಕ್ ಸವಾರರು ಚಲಿಸ್ತಾ ಇರುವ ಇದೇ ಕಿತ್ತೋಗಿರುವ ರಸ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದ್ದು ನಿತ್ಯ ಕಾಡುಬೀಸನಹಳ್ಳಿ ಪಣತ್ತೂರು ಮಾರ್ಗದಲ್ಲಿ ಸಂಚರಿಸುವ ಸವಾರರ ಪಾಡು ಹೇಳತೀರದ್ದಾಗಿದೆ. ಪಣತ್ತೂರು ಮುಖ್ಯ ರಸ್ತೆ ಕಾಮಗಾರಿ ಹಿನ್ನೆಲೆ ಬಂದಾಗಿದೆ. ಹೀಗಾಗಿ ಪರ್ಯಾಯ ರಸ್ತೆ ಇಲ್ಲದೆ ಇರತ್ತ ಕಾರಣ ಈಗ ಏನು ಇಲ್ಲಿನ ಸ್ಥಳೀಯ ರೈಲ್ವೆ ಸ್ಟೇಷನ್ ಸರ್ವಿಸ್ ರಸ್ತೆಯಲ್ಲಿ ಜನ ಅನಿವಾರ್ಯವಾಗಿ ಪರದಾಟ ಮಾಡ್ಕೊಂತ ಇಲ್ಲಿ ವಾಹನ ಸಂಚಾರವನ್ನ ಮಾಡೋದು ಇಲ್ಲಿ ಕಾಮನ್ ಆಗೋಗಿದೆ. ನೀವು ನೋಡ್ತಾ ಇದ್ದೀರಾ, ಸಣ್ಣ ಪುಟ್ಟ ವಾಹನಗಳು ಕೂಡ ಓಡಾಡೋದಕ್ಕೆ ತೀವ್ರವಾಗಿ ಪರದಾಟವನ್ನು ನಡೆಸತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ಔಟರ್ ರಿಂಗ್ ರೋಡ್ನ ಕಾಡುಬೀಸನಹಳ್ಳಿಯಿಂದ ಬಳಗೆರೆ, ಗುಂಜೂರು ಕಡೆಗೆ ತೆರಳುವ ಮಂದಿ ಬೆಳ್ಳಂದೂರು ರೋಡ್ ರೈಲ್ವೆ ನಿಲ್ದಾಣದ ಸರ್ವಿಸ್ ರಸ್ತೆ ಮೂಲಕ ಸಾಗಬೇಕು. ಆದ್ರೆ ಅಲ್ಲಿಯೂ ಕೂಡ ರಸ್ತೆ ಕಾಮಗಾರಿಯಿಂದ ಸವಾರರು ನರಕ ಅನುಭವಿಸುವಂತಾಗಿದೆ. ಸರ್, ಆ ಕಡೆನೂ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಕಾಡುಬೀಸನಲ್ಲಿ ಅವ್ರು ಹೋಗೋರೆಲ್ಲ ಒಂದು ಕಾರ್ಮಲ್ ಸುತ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಮುನಿಯಕುಲದ ಮೇಲೆ ಬರಬೇಕು. ಕೆಲಸವ್ರು ಹೋಗೋರೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. 10 ನಿಮಿಷ ಹೋಗೋ ಇದರಲ್ಲಿ ಅರ್ಧ ಗಂಟೆ 3/4 ಗಂಟೆ ಸುತ್ಕೊಂಡು ಹೋಗ್ಬೇಕು. ಬೆಂಗಳೂರು ರಸ್ತೆ ಗುಂಡಿ ವಿರುದ್ಧ ಬಿಜೆಪಿ ಅಭಿಯಾನ. ರಸ್ತೆ ಗುಂಡಿಗಳ ಅವಾಂತರ ಬಿಜೆಪಿಗೆ ಅಸ್ತ್ರವಾಗಿದೆ. ನಿನ್ನೆ ಬೆಂಗಳೂರಿನ ವಿಜಯನಗರದಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಅಭಿಯಾನ ನಡೆಸಿದ್ರು. ಇದೇ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅಶೋಕ್, ಇದು ಟನಲ್ ರೋಡ್ನ ಟ್ರೈಲರ್ ಅಂತ ವ್ಯಂಗ್ಯವಾಡಿದ್ದು, ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯೇ ಗುಂಡಿಯ ಪಿತಾಮಹ ಅಂತ ತಿವಿದಿದ್ದಾರೆ. ಮಾಡಲ್ ಏನು ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಮಾಧ್ಯಮದವರು ಜನರು ಯಾರು ಈ ಕಾಂಗ್ರೆಸ್ ಅವ್ರ ಮೇಲೆ ಬೇಜಾರು ಮಾಡ್ಕೊಂಬೇಡಿ ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆ ಅಂದ್ರೆ ಮುಂದೆ ಟನಲ್ ರೋಡ್ ಮಾಡ್ತಾರಲ್ಲ, ಅದರ ಒಂದು ಟ್ರೈಲರ್ ಬಿಟ್ಟಿದ್ದಾರೆ. ಮುಂದೆ ಟನಲ್ ರೋಡ್ ಆತಲ್ಲ ಹಿಂಗೆ ಇರುತ್ತೆ ಅಂತ ಬಿಟ್ಟಿದ್ದಾರೆ. ಗುಂಡಿಗೆ ಯಾರಪ್ಪ ಪಿತಾಮಹ ಅಂದ್ರೆ ಅವ್ರ ಸರ್ಕಾರ. ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ, ನಡೀತಾನೆ ಇರ್ತದೆ. ನಾವ್ ಎಷ್ಟು ಮಾಡಬೇಕೋ ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕೋ ಕೊಡ್ತಾ ಇದೀವಿ. ಬೆಂಗಳೂರಿನಲ್ಲಿ ಒಂದ್ ಕಡೆ ರಸ್ತೆ ಸರಿ ಮಾಡಿದ್ರೆ ಇನ್ನೊಂದು ಕಡೆ ಕಿತ್ತು ಬರ್ತಾ ಇದೆ. ಅದ್ಯಾವಾಗ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಸಿಗುತ್ತೋ ಗೊತ್ತಿಲ್ಲ. ಲಕ್ಷ್ಮೀ ನರಸಿಂಹ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.